ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ವಿಡಿಯೋದಲ್ಲಿ ನಾನು ಕೊಪ್ಪಳ ಜಿಲ್ಲೆಯ ಏನು ಒಂದು 4ನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಅನೌನ್ಸ್ಮೆಂಟ್ ಆಗಿದೆ ನಿನ್ನೆ. ಸೊ ಅದು ನೀವು PDF ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದರ ಒಂದು PDF ಅನ್ನು ನಾನು ನಿಮಗೆ ಏನು ಮಾಡ್ತಾಯಿದ್ದೆ ಅಂತೇಳಿ ಇಲ್ಲಿ ಶೋ ಮಾಡ್ತಾ ಇದ್ದೇನೆ, ಸ್ಕ್ರಾಲ್ ಮುಖಾಂತರ ತೋರಿಸ್ತೇನೆ ಕೊಪ್ಪಳದ್ದು. ಸೊ ಅಭ್ಯರ್ಥಿಗಳು ಯಾರೆಲ್ಲ ಕೊಪ್ಪಳ ಜಿಲ್ಲೆಯವರು ಇದ್ದೀರಿ, ಇಲ್ಲಿ ನೋಡ್ತಾ ಇದ್ದೀರಿ ಕೊಪ್ಪಳ ಜಿಲ್ಲೆಯಿಂದ ಏನು ಸೀಟ್ ಉಳಿದಿಲ್ಲ, ಕಂಪ್ಲೀಟಾಗಿ ಬರೀ ಜಸ್ಟ್ 5, 4, 3. ಸೊ ಎಷ್ಟಾಗಿದೆಯಪ್ಪ ಅಂತಂದರೆ ಇಲ್ಲಿ 12 ಸೀಟುಗಳು ಮಾತ್ರ ಉಳಿದಿದ್ದು, ಅವನ್ನೆಲ್ಲ ಭರ್ತಿ ಮಾಡಿಬಿಟ್ಟಿದ್ದಾರೆ. ಮುಂದಿನ ಫ್ಯೂಚರಲ್ಲಿ ಕೂಡ ನಿಮ್ಗೆ ಗ್ಯಾರಂಟಿ ಇಲ್ಲ, ಯಾಕಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಸೀಟೇ ಉಳಿದಿಲ್ಲ. ಅದು ಏನಪ್ಪ ಅಂದರೆ GM ಒಳಗಡೆ ಫಿಮೇಲ್ ಒಳಗಡೆ ಕೊಟ್ಟಿರುವಂಥದ್ದು, ಮತ್ತು ST ಗೆ 2, ST 4, 2B ಗೆ 2, 3A ಗೆ 1, GM ಅಲ್ಲಿ ಒಂದು 5 ಇಷ್ಟೇ ಅಲಾಟ್ಮೆಂಟ್ ಆಗಿರೋದು. ಕೊಪ್ಪಳ ಜಿಲ್ಲೆದು ಕ್ಲೋಸ್ ಆದಂಗೆ. ಯಾರೆಲ್ಲ ಕೊಪ್ಪಳ ಜಿಲ್ಲೆಯವರು ಇದ್ದೀರಿ, ನೀವೆಲ್ಲ ಹೋಪ್ ಇಟ್ಕೊಂಡು ಕೂತಿದ್ದೀರಿ ಮುಂದೆ ರೌಂಡ್ ಏನಾದ್ರು ಬರ್ಬೋದಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಇಲ್ಲಿ ಒಂದೇ ಒಂದು ಪೇಜ್ ಇರುವಂಥದ್ದು. ಸೊ ಅಭ್ಯರ್ಥಿಗಳು ನಿಮಗೆ ಇದು ಮುಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಬೇರೆ ಪೇಜ್ ಇಲ್ಲ ಇದರಲ್ಲಿ, ಇದು ಒಂದೇ ಪೇಜ್ ಇರೋದು. ಇದು ಹಿಂದೆ ಮುಂದೆ ಏನಿಲ್ಲ, ಇದಕ್ಕೆ ಇಷ್ಟೇ ಸೀಟ್ ಉಳಿದಿತ್ತು, ಇಷ್ಟು ಸೀಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ನೆಕ್ಸ್ಟ್ ರೌಂಡಲ್ಲಿ ಇದರಲ್ಲಿ ಕೂಡ ಉಳಿದು ಕಷ್ಟ ಇದೆ ಸೀಟು.